ಭಾರತದಲ್ಲಿ ಬುರ್ಕಾ ಬ್ಯಾನ್ ಆಗಬೇಕು. ಬಹುಭಾಷಾ ನಟಿ ಖುಷಿ ಮುಖರ್ಜಿ ಅವರ ಆಗ್ರಹ. ಹಾಟ್ ಉಡುಗೆಯಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇರುವಂತಹ ನಟಿ. ಭಾರತದಲ್ಲಿ ಬುರ್ಕಾ ಬ್ಯಾನ್ ಆಗಬೇಕು. ಬಹುಭಾಷಾ ನಟಿ ಖುಷಿ ಮುಖರ್ಜಿ ಅವರ ಆಗ್ರಹ. ಹಾಟ್ ಉಡುಗೆಯಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇದ್ದಂತಹ ನಟಿ. ಭಾರತದಲ್ಲಿ ಬುರ್ಕಾ ಬ್ಯಾನ್ ಆಗಬೇಕು ಅಂತ ಹೇಳಿ ಬರೆದುಕೊಂಡಿರುವಂತಹ ಖುಷಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿಯನ್ನು ಹಾಕೊಂಡಿರುವಂತಹ ಖುಷಿ, ಇದಕ್ಕಿದ್ದಂತೆ ಬುರ್ಕಾ ವಿಚಾರ ಎಳೆದು ತಂದಿದ್ದು ಯಾಕೆ ಎನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗಾದ್ರೆ ಯಾರು ಈ ಖುಷಿ ಮುಖರ್ಜಿ ಅಂತ ನೋಡೋದಾದ್ರೆ, ಖುಷಿ ಮುಖರ್ಜಿ ಬಹುಭಾಷಾ ನಟಿಯಾಗಿದ್ಲು. ಹಿಂದಿ, ತೆಲುಗು, ತಮಿಳು ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ಲು. ತಮಿಳಿನಲ್ಲಿ ಅಂಜಾಲ ಅನ್ನುವಂತಹ ಸಿನಿಮಾ, ತೆಲುಗಿನ ಪೂರಿ ಜಗನ್ನಾಥ ನಿರ್ದೇಶನದ ಹಾರ್ಟ್ ಅಟ್ಯಾಕ್ ಎನ್ನುವಂತಹ ಸಿನಿಮಾ, ತೆಲುಗಿನಲ್ಲಿಯೇ ದೊಂಗ ಪ್ರೇಮ ಎನ್ನುವಂತಹ ಚಿತ್ರವನ್ನು ನಟನೆ ಮಾಡಿರುವಂಥದ್ದು. ಅವ್ರವ್ರ ಇಷ್ಟ. ಅವ್ರವ್ರ ಈ ಭಾರತ ಅಂತಂದರೆ ಯಾರ್ಯಾರು ಏನೇನು ಅರ್ಥ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ನನಗೆ ಅರ್ಥ ಆದ್ವಂಗೆ ಹೇಳ್ತೀನಿ. ಎಲ್ಲ ಧರ್ಮದವರು, ಎಲ್ಲ ಭಾಷೆಯರು, ಎಲ್ಲ ಸಂಸ್ಕೃತಿಯನ್ನು ಹೊಂದವರು, ಎಲ್ಲ ಸಂಪ್ರದಾಯಗಳನ್ನು ಫಾಲೋ ಮಾಡೋರು ಎಲ್ಲರೂ ಕೂಡಿ ಇರುವಂಥದ್ದೇ ಭಾರತ. ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ತಮ್ಗೆ ಹೇಗಿರಬೇಕು ಅನ್ನುವಂತಹ ಸ್ವಾತಂತ್ರ್ಯ ಇದೆ. ಆ ಒಂದು ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸ್ಕೊಳ್ಬಾರ್ದು ಅಷ್ಟೇ. ಎಲ್ಲ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಭಾರತದಲ್ಲಿ. ಆದರೆ ಆ ಸ್ವಾತಂತ್ರ್ಯವನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸರಿಯಾಗಿ ತಿಳ್ಕೊಂಡು ಅದರ ಜೊತೆಗೆ ನಡ್ಕೊಂಡು ಹೋಗೋದು ಒಳ್ಳೆಯದು. ಇನ್ನು ಖುಷಿ ಮುಖರ್ಜಿ ಅವರ ವಿಚಾರಕ್ಕೆ ಬರೋದಾಗಲಿ, ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬುರ್ಕಾ ಬ್ಯಾನ್ ಅವ್ರಿಷ್ಟ, ಅದು ನಾವೇನು ಹೇಳೋಕ್ಕಾಗತ್ತೆ. ನೀವು ಯಾಕ್ರಿ ಹಂಗಂದ್ರಿ, ಬುರ್ಖಾ ಯಾಕ್ರಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ಏನು ಕ್ವಶನ್ ಮಾಡೋದು? ಅವ್ರಿಷ್ಟ ಅದು. ಅವ್ರು ಯಾಕೆ ಹೇಳ್ತಾರೆ? ಅವ್ರು ಸಾವಿರ ಯಾಕೆ ಹೇಳ್ತಾರೆ? ಅವರು ಬುರ್ಖಾ ಬ್ಯಾನ್ ಆಗಬೇಕು ಅಂತಾರೆ, ಹಿಂಗಿದ್ದೇ ಡ್ರೆಸ್ ಹಾಕೊಂಡು ತಿರುಗಾಡಬೇಕು ಅಂತಾರೆ. ಯಾರು ಕೇಳ್ತಾರೆ ಅದನ್ನು? ಅಲ್ಲ, ನಿಮ್ಮ ವಾಕ್ ಸ್ವಾತಂತ್ರ್ಯ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಆರಾಮಾಗಿ ಮಾತಾಡ್ಕೊಳ್ಳಿ, ಆರಾಮಾಗಿ ಪೋಸ್ಟ್ ಮಾಡಿ. ಉತ್ತರ ಕೊರಿಯಾ ಥರ ಗನ್ನೆಡ್ಕೊಂಡು ನಿಂತ್ಕೊಂಡಿದ್ರು ಗೊತ್ತಾಗ್ತಿತ್ತು. ಮಾಡ್ಕೊಳ್ಳಿ, ಏನೋ ಒಂದು. ಅವರ ಉಡುಗೆ ತೊಡುಗೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳು, ಚರ್ಚೆಗಳು ಆಗ್ತಾ ಇದೆ. ನಮ್ಮ ಬಳಿ ಏನು ಗೊತ್ತಾ, ಭಾರತ ಅಂತಲ್ಲ, ಜಗತ್ತು ಅಂದ ತಕ್ಷಣ ನಮ್ಮ ಥರನೇ ಎಲ್ಲರೂ ಇರಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ವಿಚಾರ, ಅವ್ರವ್ರ ಬಟ್ಟೆ, ಅವ್ರವ್ರ ಸಂಸ್ಕೃತಿ, ಅವ್ರವ್ರ ಸಂಪ್ರದಾಯ. ಕೆಲವೊಂದಿಷ್ಟು ಜನ ನೈಸ್ ಸೂಪರ್ ಕ್ಯೂಟ್ ಅಂತ ಹಾಕಿರ್ತಾರೆ, ಇನ್ನೊಂದಿಷ್ಟು ಜನ ಸಖತ್ ಹಾಟ್ ಅಂತ ಹಾಕಿರ್ತಾರೆ, ಇನ್ನೊಂದಿಷ್ಟು ಜನ ಬಟ್ಟೆ ಇಲ್ವಾ ಅಂತ ಹಾಕಿರ್ತಾರೆ. ಅವ್ರವ್ರ ಮನಸ್ಥಿತಿ. ನಾವು ನೀವು ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕಿದೆ ದೊಡ್ಡ ಇದ. ಅವ್ರವ್ರ ಬಟ್ಟೆ, ಅವ್ರವ್ರ ಸೈನ್ಸ್ ಇರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.